ಪ್ರಾರಂಭದಲ್ಲಿ ನಮ್ಮ ಮುಜುಗಂಡವರು ಹೇಳಿದ ಹಾಗೆ ಮೊದಲು ಅವರು ಸಂಗೋಗಿಗಿನೂ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊಂಡ್ರು. ನಾನು ಹೇಳಿದೆ ಅವರಿಗೆ, ಈಗೇನು ಆಗೋದಿಲ್ಲ, ಈ ವರ್ಷ ಬಹಳಷ್ಟು ಕಾರ್ಯಕ್ರಮಗಳಾಗ್ಯಾವ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದೆ. ಆ ಬಳಿಕ ಅವರಿಲ್ಲ, ಈ ವರ್ಷ ಮಾಡಲೇಬೇಕಾಗ್ಯದ, ಅಲ್ಲಿ ಅದು ಬಹಳ ಭಕ್ತಿಯ ಊರಾದ, ನೀವು ಬಂದು ನೋಡ್ರಿ ಅಂತ ಹೇಳಿದರು. ಇವತ್ತು ನಿಮ್ಮ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನೀವು ಹೀಗೆ ಕಿಲೋಮೀಟ್ರ್ಗಟ್ಟಲೆ ರಂಗವಲ್ಲಿ ಹಾಕಿದ್ದು, ಪೂರ್ತಿ ಎಲ್ಲ ದಾರಿ ತುಂಬ ದೀಪ ಹಚ್ಚಿದ್ದು, ಇಷ್ಟು ಜನ ಎಲ್ಲ ನೀವು ಹಿರಿಯರೆಲ್ಲ ತೊಪ್ಪಿಗೆ ಹಾಕ್ಕೊಂಡು ಶಿಸ್ತಾಗಿ ಬಂದಿರೋದು, ಮತ್ತು ಎಲ್ಲ ತಾಯಂದಿರು ಸಣ್ಣವ್ರನ್ನ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರನ್ನ ನೋಡಿದ್ರೆ ನಮ್ಮ ಈ 2025ನೇ ಗುರು ಮಹೋತ್ಸವ ಕಾರ್ಯಕ್ರಮ ಏನು ನಾವು ಮಾಡಾರಿದ್ದೀವಲ್ಲ, ಅದು ಈ ಸಂಗೋಗಿಯಲ್ಲೇ ಯಶಸ್ವಿ ಆಯಿತು ಅಂತ ನಾವು ಭಾವಿಸ್ತೀವಿ. ಮತ್ತು ಅವರು ಇನ್ನೊಂದು ಹೇಳಿದರು, ಶಿರ್ಷಾಡದಲ್ಲಿನೂ ನಿನ್ನೆ ಮಾನ್ಯ ಮಾಡಿದ್ದೀವಿ, ಇವತ್ತಿಲ್ಲಿ ಸಂಗೋಗಿಯಲ್ಲಿ ಮಾಡ್ತಾ ಇದ್ದೀವಿ. ಶಿರ್ಷಾಡ ಬಹುಶಃ ಭಾಳ ದೊಡ್ಡ ಊರದ, ನಿಮ್ಮದು ಭಾಳ ಸಣ್ಣ ಊರದ. ನಿಮ್ಮದಕ್ಕೆ ಅವ್ರಕ್ಕೆ ಹೋಲಿಸಿದ್ರೆ ಅವರು ಎಲ್ಲರೂ ಕೂತಾರೆ, ಇಲ್ಲೇ ಅದಾರ ಅವರು. ಆದರೆ ನಿಮ್ಮದು 1 ನಂಬರ್ ಆಗ್ಯದ ಸಂಗೋಗಿ. ಬಹಳ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದರೆ. ಅಪ್ಪಗಳು ನಿಮ್ಮ ಊರಿಗೆ ಬಂದಿದ್ರಲ್ಲ? ಬಂದಿಲ್ಲ. ಹಿರೇಮಸಳಿಗೆ ಬಂದಿದ್ದರು, ಶಿರ್ಷಾಡಕ್ಕೆ ಬಂದಿದ್ದರು, ಮತ್ತು ಸಮೀಪ ಯಾವುದು ಗೊಳಸಾರಕ್ಕೆ ಬಂದಿದ್ದರು, ನಾದಕ್ಕೆ ಬಂದಿರಬೇಕು. ಈ ಕಡೆ ಸಮೀಪ ಊರುಗಳಿಗೆ ಬಂದಿರಬಹುದು, ಆದರೆ ಇಲ್ಲಿ ಬಂದಿಲ್ಲ. ಅವರು ನಿಮ್ಮ ಊರಿಗೆ ಬಂದಿಲ್ಲ. ನೀವು ಸ್ವಲ್ಪ ಜನ ಅಲ್ಲೋ ಇಲ್ಲೋ ಅವ್ರ ಮಾತುಗಳನ್ನು ಕೇಳಿರಬೇಕು. ಮತ್ತು ಅವರೇನು ನಿಮಗೆ ಯಾರೂ ಪರಿಚಯನೂ ಅಲ್ಲ. ನಾವು ಸಹಿತ ನಿಮ್ಮ ಊರಿಗೆ ಮೊದಲನೇ ಸಲ ಬರೋದು. ಇಷ್ಟು ಎಲ್ಲ ಇದ್ದರೂ ಅವರು ಆ ಕಡೆ ಎಲ್ಲ ಪ್ರವಚನ ಮಾಡ್ಕೊತಿದ್ರು. ಸಂಗೋಗಿ ಅಂತ ಊರಿನಲ್ಲಿನೂ ಇಷ್ಟು ಭಕ್ತಿ ಬರ್ತೈತಿ ಅಂತಂದ್ರೆ ಯಾಕೆ ಬರ್ತೈತಿ ಅಂದ್ರೆ ಅವ್ರು ಹಂಗೆ ಬದುಕಿದ್ರಂತ ಬರ್ತಿದ್ರು. ಅವರು ಮೊಬೈಲ್ ಬಳಸ್ತಿದ್ದಿಲ್ಲ, ಮತ್ತು ಯಾರ್ದು ಸಂಪರ್ಕ ಅವರೇ ಬಂದು ಹೇಳಿದ್ರೆ ಅಷ್ಟೇ ಸಂಪರ್ಕ. ಯಾವಾಗಲೂ ಹೀಗೆ ತಲೆ ಕೆಳಗೆ ಮಾಡೇ ಇರೋರು, ಬಂದು ಮಾತಾಡ್ಸಿದ್ರೆ ಅಷ್ಟೇ ಮಾತಾಡೋರು. ಯಾರಿಗೂ ಭಾಳ ಸಂಪರ್ಕದಾಗನೇ ಇರ್ತಿರ್ಲಿಲ್ಲ. ನಾವು ಎಲ್ಲ ಜನರ ಜೋಡಿ ಸಂಪರ್ಕ ಇದ್ದರೂ ನಮ್ಮ ಜೋಡಿ ಜನ ಬರೋಂಗಿಲ್ಲ. ಕರಿತೀವಿ, ಬರ್ರಿ ಅಂತಂದ್ರು, ಸತ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದರೂ ಬರೋಂಗಿಲ್ಲ. ಅವರು ಯಾರನ್ನೂ ಹಚ್ಕೊಳ್ತಿದ್ದಿಲ್ಲ. ಅವರು ಪೂಜಾಕ್ಕೆ ಹೋದ್ರಂದ್ರೆ ಮಂತ್ರಿಗಳು ಬಂದರೂ ಬಾಗಿಲ ತೆಗಿತಿದ್ದಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಅವ್ರು ಹೋಗ್ತಿದ್ರು, 6 ಗಂಟೆಗೆ ಹೊರಗೆ ಬರ್ತಿದ್ರು. ಅಲ್ಲಿವರೆಗೆ ಯಾರೇ ಬಂದ್ರಂದ್ರೆ ಬಾಗಿಲ ತೆಗಿತಿದ್ದಿಲ್ಲ. ಮತ್ತು ಅವರ ದರ್ಶನಕ್ಕೆಲ್ಲರೂ ದಾರಿ ಕಾಯಲೇಬೇಕು. ಇದು ಯಾಕೆ ಹಿಂಗೆ ಆಗ್ತಿತ್ತು ಅಂದರೆ ಅವರಲ್ಲೊಂದು ಅಂಥ ಪರಿಶುದ್ಧ ಜೀವನ ಮತ್ತು ತಪಸ್ವಿಯ ಜೀವನ ಇತ್ತಂತಲೇ ಅದು ಸಾಧ್ಯ ಆಯಿತು. ಸುಮ್ಮನೆ ಆಗ್ತಿರಲಿಲ್ಲ ಅದು.